ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಹುಲ್ ಗಾಂಧಿ ನಿನ್ನೆ ಎಂದೂ ಮಾತನಾಡದ ಮಟ್ಟಕ್ಕೆ ಮೋದಿಯ ವಿರುದ್ಧ ಮಾತನಾಡಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ? ಬಿಹಾರ ಚುನಾವಣೆಯ ಅಂತಿಮ ಮತ್ತು ಎರಡನೇ ಹಂತದ ಮತದಾನಗಳಿಗೆ ಮೊದಲು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಆಗಿತ್ತು ನಿನ್ನೆ. ಆ ಸಂದರ್ಭದಲ್ಲಿ ತಮ್ಮ ಕೊನೆಯ ರ್ಯಾಲಿಯಲ್ಲಿ ನರೇಂದ್ರ ಮೋದಿ ಅವರನ್ನ ನೇರ ಟಾರ್ಗೆಟ್ ಮಾಡಿದ್ದಾರೆ, ನೇರ ಅಟ್ಯಾಕ್ ಮಾಡಿದ್ದಾರೆ. ಈ ಹಿಂದೆ ಯಾವತ್ತೂ ಸಹ ರಾಹುಲ್ ಗಾಂಧಿ ಅಷ್ಟು ತೀಕ್ಷ್ಣವಾಗಿ ನರೇಂದ್ರ ಮೋದಿ ಅವರ ಮೇಲೆ ದಾಳಿ ನಡೆಸಿರ್ಲಿಲ್ಲ. ಬಟ್ ನಿನ್ನೆ ನಡೆಸಿದ್ರು. ಏನ್ ಹೇಳಿದ್ರು? ನರೇಂದ್ರ ಮೋದಿ ಅವರ ರಕ್ತದಲ್ಲೇ ದ್ವೇಷ ಇದೆ, ಅದೇ ನನಗೂ ನರೇಂದ್ರ ಮೋದಿಗೂ ಇರುವಂತಹ ವ್ಯತ್ಯಾಸ ಅಂತಂದೊಂದು ಮಾತು ಹೇಳಿದ್ರು. ಸೊ ಏನದು ಇಡೀ ಮಾತಿನ ಅರ್ಥ ಮತ್ತು ಬಿಹಾರ ಚುನಾವಣೆಯಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಬಿಹಾರದಲ್ಲಿ ನವೆಂಬರ್ 11ನೇ ತಾರೀಕು ಅಂತಿಮ ಹಂತದ ಅಥವಾ ಎರಡನೇ ಹಂತದ ಮತದಾನ ಇದೆ. ಅವತ್ತು ಮುಗಿದ್ರೆ 2 ದಿನ ಬಿಟ್ಟು 14ನೇ ತಾರೀಕು ಬಿಹಾರ ಚುನಾವಣೆಯ ಫಲಿತಾಂಶಗಳು ಹೊರಬರ್ತವೆ. ಫಲಿತಾಂಶಗಳು ಬಿಡಿ, ಎಲೆಕ್ಷನ್ ಕಮಿಷನು, NDA, ನರೇಂದ್ರ ಮೋದಿ, BJP ಏನೇನೋ ಇದೆ ಅಲ್ಲಿ, ಅದು ನೋಡೋಣ, ರಿಸಲ್ಟ್ ದಿನ ನೋಡೋಣ. ಆದರೆ ಆ ಮತದಾನಕ್ಕೂ ಮೊದಲು ಅಂತಿಮ ದಿನ ಆಗಿತ್ತು ನಿನ್ನೆ ಬಹಿರಂಗ ಪ್ರಚಾರಕ್ಕೆ. ಸೊ ನಿನ್ನೆ ಎಲ್ಲ ಪಕ್ಷಗಳು ಸಹ ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳನ್ನು ಕೈಗೊಂಡವು. RJDಯ ತೇಜಸ್ವಿ ಯಾದವ್ ಅಂತೂ ಒಂದೇ ದಿನ 20 ಕಡೆ ರ್ಯಾಲಿ ಮಾಡಿ ರೆಕಾರ್ಡ್ ಮಾಡಿದ್ರು. ಸೊ ರಾಹುಲ್ ಗಾಂಧಿನೂ ಮಾಡಿದ್ರು, ಪ್ರಿಯಾಂಕಾ ಗಾಂಧಿನೂ ಮಾಡಿದ್ರು, ಅಮಿತ್ ಶಾನೂ ಮಾಡಿದ್ರು, ಸಾಕಷ್ಟು BJP ನಾಯಕರು ಮಾಡಿದ್ರು. ನರೇಂದ್ರ ಮೋದಿ ಮಾತ್ರ ಕೊನೆ ದಿನ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿ ಮೊನ್ನೆನೆ ಗಂಟು ಮೂಟೆ ಕಟ್ಕೊಂಡು ದೆಹಲಿ ಕಡೆ ಬಂದ್ಬಿಟ್ರು. ಅವ್ರಿಗೆ ಏನ್ ಸೂಚನೆ ಸಿಕ್ತೋ ಏನೋ ಗೊತ್ತಿಲ್ಲ, ಕೊನೆ ದಿನ ಪ್ರಚಾರಕ್ಕೆ ಬರಲಿಲ್ಲ ಅವರು. ಆದ್ರೆ ನಿನ್ನೆ ರಾಹುಲ್ ಗಾಂಧಿ ತಮ್ಮ ಕೊನೆಯ ಪ್ರಚಾರ ಸಭೆಯಲ್ಲಿ ಮೋದಿ ಅವರ ವಿರುದ್ಧ ನೇರವಾಗಿ ದಾಳಿಗಿಳಿದ್ರು. ಅಷ್ಟು ತೀಕ್ಷ್ಣ ದಾಳಿಗಿಳಿದ್ರು, ಯಾವತ್ತೂ ಇಳಿದಿರಲಿಲ್ಲ. ಅವ್ರು ಹೇಳಿದ್ದಿಷ್ಟೇನೆ, ನರೇಂದ್ರ ಮೋದಿ ಅವರ ರಕ್ತದಲ್ಲೇ ದ್ವೇಷ ಇದೆ, ನನ್ನ ರಕ್ತದಲ್ಲಿ ಪ್ರೀತಿ ಇದೆ, ನಾನು ಪ್ರೀತಿ ಹಂಚುವ ಕಡೆಗೆ ಕೆಲಸ ಮಾಡ್ತೀನಿ. ನರೇಂದ್ರ ಮೋದಿ ಜನರನ್ನ ಇಬ್ಬಾಗಿಸಿ ದ್ವೇಷ ತುಂಬಿ ಆ ಮೂಲಕ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದೇ ನನಗೂ ನರೇಂದ್ರ ಮೋದಿಗೂ ಇರುವಂತಹ ವ್ಯತ್ಯಾಸ ಅಂತ ನೇರವಾಗಿ ಹೇಳ್ಬಿಟ್ರು. ಯಾವಾಗ ರಾಹುಲ್ ಗಾಂಧಿ ಅವರ ರಕ್ತದಲ್ಲೇ ದ್ವೇಷ ಅಂತ ಮಾತಾಡಿದ್ರು, ಆಗ ಇಡೀ ದೇಶದ ಜನಕ್ಕೆ ಅಥವಾ ಆ ಭಾಷಣ ಕೇಳದಂತಹ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹ ನರೇಂದ್ರ ಮೋದಿ ಹಿಸ್ಟ್ರಿ ಒಂದು ಸಲ ಹೀಗೆ ಬಂದು ಹಾಗೂ ಹೋಗಿರುತ್ತೆ. 2002ರ ಗುಜರಾತ್ ನರಮೇಧವಂತೂ ಕಣ್ಣು ಮುಂದೆ ಕುಣಿದಾಡಿರುತ್ತೆ. ಆ ನಂತರ ಪ್ರಧಾನಿ ಆದ ನಂತರವೂ ಸಹ ದೇಶದಲ್ಲಿ ನಡೆದಿರುವಂತಹ ಸಾಕಷ್ಟು ಘಟನೆಗಳು ಕಣ್ಣು ಮುಂದೆ ಬಂದು ಹೋಗಿರ್ತವೆ. ದೆಹಲಿಯ ಗಲಭೆಗಳಾಗಿರ್ಬೋದು, ಮಣಿಪುರದಲ್ಲಿ ನಡೀತಾ ಇರುವಂತಹದ್ದಾಗಿರಬಹುದು, ಜಮ್ಮು ಕಾಶ್ಮೀರದ ವಿಚಾರದಲ್ಲಾಗಿರಬಹುದು, ಪಹಲ್ಗಾಮ್ ಆಗಿರಬಹುದು, ಏನೇನೋ ಒಟ್ಟಿನಲ್ಲಿ ರಕ್ತ ಅಂದ ತಕ್ಷಣ ಅವೆಲ್ಲವೂ ಬಂದು ಹೋಗಿರ್ತವೆ. ಪುಲ್ವಾಮಾದಿಂದ ಹಿಡಿದು ಪ್ರತಿಯೊಂದು ಬಂದು ಹೋಗಿರ್ತವೆ. ಅವರ ರಕ್ತದಲ್ಲೇ ದ್ವೇಷ ಇದೆ ಅಂದಾಗ ಅವರ ಮನಸ್ಥಿತಿ ಅಂಥದ್ದೇ, ದ್ವೇಷವನ್ನ ಬಿತ್ತುವ ಮನಸ್ಥಿತಿ ಅನ್ನೋದು ಮತ್ತೆ ಜನರಿಗೆ ಅರ್ಥ ಆಗುತ್ತೆ, ನೇರವಾಗಿ ಅರ್ಥ ಆಗ್ತಿದೆ, ಕದ್ದು ಮುಚ್ಚಿ ಏನು ಮಾತಾಡಿದ್ದಿಲ್ಲ. ಸೊ ಆ ಮೂಲಕ ನರೇಂದ್ರ ಮೋದಿಯ ಸ್ವಭಾವವನ್ನ, ಮನಸ್ಥಿತಿಯನ್ನ ರಾಹುಲ್ ಗಾಂಧಿ ಜನರ ಮುಂದೆ ಇಟ್ಟು ಆ ಮೂಲಕ ಮತ ಕೇಳುವಂತಹ ಇಂಥ ವ್ಯಕ್ತಿಗೆ ಇನ್ನೆಷ್ಟು ದಿನ ನೀವು ಸಪೋರ್ಟ್ ಮಾಡ್ತೀರಿ, ಬದಲಾಯಿಸಿ ಬಿಸಾಕಿ ಈ ಸರ್ಕಾರವನ್ನ ಅಂತ ಜನರಿಗೆ ಒಂದು ಕರೆ ಕೊಟ್ಟ ರೀತಿಯಲ್ಲಿ ನಿನ್ನೆಯ ಭಾಷಣವನ್ನ ಮಾಡಿದ್ರು. ಒಟ್ಟಿನಲ್ಲಿ ಅದಕ್ಕೆ BJP ಕಡೆಯಿಂದ ಒಂದಷ್ಟು ಪ್ರತಿಕ್ರಿಯೆಗಳು ಬರೋದಕ್ಕೆ ಆರಂಭಿಸಿದಾವೆ. BJP ಎಷ್ಟು ಕೆಳಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನೀಚ ಮಟ್ಟಕ್ಕೆ ಹೋಗಿ ಪ್ರತಿಕ್ರಿಯಿಸುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಈಗ ರಾಹುಲ್ ಗಾಂಧಿ ಕುಟುಂಬನೇ ಬೈದು ಏನೋ ಮಾಡ್ತಾರೆ. ಈಗ ರಕ್ತದ ವಿಚಾರ ಬಂತಲ್ಲ, ಅದೆಲ್ಲ ಮಾಡ್ತಾರೆ. ಸೊ ಅದು ಪ್ರಚಾರದ ಸಂದರ್ಭದಲ್ಲಿ ನಡೆದಿರುವಂತಹ ಬೆಳವಣಿಗೆ. ರಾಹುಲ್ ಗಾಂಧಿ ನರೇಂದ್ರ ಮೋದಿಯ ಬಗ್ಗೆ ಎತ್ತಿರುವಂತಹ ಅಥವಾ ಆಡಿರುವಂತಹ ಮಾತುಗಳು. ಇನ್ನು ಬಿಹಾರದಲ್ಲಿ ಎರಡನೇ ಹಂತದ ಚುನಾವಣೆ ಅಥವಾ ಕೊನೆಯ ಹಂತದ ಚುನಾವಣೆಗೂ ಮೊದಲು ಏನು ಸನ್ನಿವೇಶ ಎದುರಾಗಿದೆ, ನಿನ್ನೆ ಸಂಜೆನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ.
ಅದರಲ್ಲಿ ಸ್ಪಷ್ಟವಾಗಿ ನರೇಂದ್ರ ಮೋದಿ, ಅಮಿತ್ ಶಾ, ಬಿಜೆಪಿ ಎಲ್ಲರೂ ಸಹ ನಿತೀಶ್ ಕುಮಾರ್ಗೆ ಶರಣಾಗಿ ನಿತೀಶ್ ಕುಮಾರ್ ಫೋಟೋವನ್ನ ಬಿಜೆಪಿ ಕಚೇರಿಗಳಲ್ಲಿ ಹಾಕೊಳ್ಳೋ ಪರಿಸ್ಥಿತಿಗೆ ಹೋಗಿರೋದು ನಿಮಗೆ ಗೊತ್ತಿದೆ. ನಿನ್ನೆ ಅದನ್ನ ವಿವರಿಸಿದ್ದೀನಿ. ನೋಡಿಲ್ಲ ಅಂದ್ರೆ ಅಲ್ಲಿ ಹೋಗಿ ನೋಡ್ಬಿಡಿ, ಟೈಮ್ ಲೈನ್ ಅಲ್ಲಿ ಇದೆ, ನಮ್ಮ ಚಾನಲ್ ಅಲ್ಲಿ ಇದೆ, ನಿನ್ನೆ ಮಾಡಿರೋದು ಸುದ್ದಿ ಸರ್ಕಲ್ ಚಾನಲ್ ಲಿಸ್ಟ್ ಅಲ್ಲಿ ಇರುತ್ತೆ ವಿಡಿಯೋ. ಅದರ ಹೊರತಾಗಿ ಏನ್ ಡೆವಲಪ್ಮೆಂಟ್ಗಳಾಗ್ತಿದ್ದಾವೆ ಅನ್ನೋದಾದ್ರೆ, ಬಿಜೆಪಿ ಈಗ ಮೊದಲನೇ ಹಂತದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸಿದೆ. ಎರಡನೇ ಹಂತದಲ್ಲಿ ಏನಾದರೂ ಮಾಡಿ ಮ್ಯಾಜಿಕ್ ಮಾಡಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಸೊ ಈಗ ಸಾಕಷ್ಟು ಹೊಸ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಎರಡನೇ ಹಂತದ ಮತದಾನಕ್ಕೂ ಮೊದಲು ಚುನಾವಣಾ ಅಧಿಕಾರಿಗಳನ್ನ ಅಮಿತ್ ಶಾ ಕದ್ದು ಮುಚ್ಚಿ ಭೇಟಿ ಮಾಡಿದ್ದಾರೆ ಅನ್ನುವ ಆರೋಪಗಳು ಬರ್ತಾ ಇದ್ದಾವೆ. ಮತ್ತು ಆ ಭೇಟಿ ಮಾಡಿದಂತಹ ಹೋಟೆಲ್ನಲ್ಲಿ CCTV ಕ್ಯಾಮೆರಾಗಳನ್ನ ಮುಚ್ಚಿದ್ರು ಅನ್ನುವಂತಹ ಆರೋಪಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಆ ಆರೋಪಗಳನ್ನು ಮಾಡ್ತಿದೆ. ಇನ್ನೊಂದು ಕಡೆ ಸ್ಟ್ರಾಂಗ್ ರೂಮ್, ಮೊದಲನೇ ಹಂತದ ಮತದಾನ ಮುಗಿದ ನಂತರ EVM ಇಟ್ಟಿದ್ದಾರಲ್ಲ, ಮತ ಎಣಿಕೆಗೆ ಮೊದಲು ಅದನ್ನು ಭದ್ರವಾಗಿ ಇಟ್ಟಿರ್ಬೇಕಲ್ಲ, ಆ EVMಗಳು ಇಟ್ಟಿದ್ದಂತಹ ಸ್ಟ್ರಾಂಗ್ ರೂಮ್ ಒಂದರಲ್ಲಿ ಕರೆಂಟ್ ಹೋಗಿದೆ. ಅದು ಹೇಗೋಯ್ತು ಪವಾಡ, ಯಾಕಂದ್ರೆ ಜನರೇಟರ್ ಸಪೋರ್ಟ್ ಕೊಟ್ಟಿರ್ತಾರೆ. ಅಷ್ಟು ದೊಡ್ಡ ಸೆಕ್ಯೂರಿಟಿ ಜಾಗ ಅಲ್ವಾ ಅದು ಇರುತ್ತೆ. ಮತ್ತೆ ಇಬ್ಬರು ವ್ಯಕ್ತಿಗಳು ಎಂಟ್ರಿ ಆಗುವಂತಹದ್ದು CCTVಯಲ್ಲಿ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಸಹ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಬಿಜೆಪಿ ಏನ್ ಮಾಡಕ್ ಹೊರಟಿದೆ, ಇಲ್ಲಿ ಸಹ ಕಳ್ಳಾಟ ಆಡುತ್ತಾ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಆರೋಪ ನಿಮಗೆ ಗೊತ್ತೇ ಇದೆಯಲ್ಲ, ಮತಗಳ್ಳತನ. ಅದರ ಬಗ್ಗೆ 3 ಪ್ರೆಸ್ ಕಾನ್ಫರೆನ್ಸ್ ಅನ್ನ ರಾಹುಲ್ ಗಾಂಧಿ ಆಲ್ರೆಡಿ ಮಾಡಿದ್ದಾಗಿದೆ. ಕರ್ನಾಟಕದ 2 ಕ್ಷೇತ್ರಗಳು, ಮಹದೇವಪುರ, ಆಳಂದ, ಈ 2 ಕ್ಷೇತ್ರಗಳಲ್ಲಿ ಹೇಗೆ ಕಳ್ಳಾಟ ಆಗಿದೆ, ಮತಗಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಈ ಹಿಂದೆ ಮಾಡಿದ್ರು. ಮೊನ್ನೆ ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಹರಿಯಾಣದ ಇಡೀ ರಾಜ್ಯದಲ್ಲಿ ಹೇಗೆ 25 ಲಕ್ಷ ಮತದಾರರು, ಕಳ್ಳ ಮತದಾರರು ಸೇರ್ಕೊಂಡ್ರು, ಹೇಗೆ ಹೈಜಾಕ್ ಮಾಡಿದ್ರು ಚುನಾವಣೆಯನ್ನ, ಹೇಗೆ ಗೆಲ್ತು ಬಿಜೆಪಿ ಅನ್ನೋದನ್ನ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಾಹುಲ್ ಗಾಂಧಿ ವಿವರವಾಗಿ ಸಾಕ್ಷಿ ಸಮೇತವಾಗಿ ದೇಶದ ಮುಂದೆ ಇಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನೋಡಿದಾಗ್ಲೂ ಸಹ ಈ ಮತಗಳ್ಳತನದ ವಿಚಾರವಾಗಿ ಎಲ್ಲರಲ್ಲೂ ಸಹ ಭಯ ಇದೆ. ಯಾರಲ್ಲಿ? ವಿಪಕ್ಷಗಳಲ್ಲಿ. ಏನ್ ನಡೀಬಹುದು ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಹೇಳ್ತಿದ್ದಾರೆ. ಬಿಹಾರದಲ್ಲಿಯೂ ಸಹ ಮತಗಳ್ಳತನ ನಡೀತಾ ಇದೆ, ಚುನಾವಣೆಗಳ ನಂತರ ಅದನ್ನ ಬಹಿರಂಗಪಡಿಸ್ತೀನಿ ಅಂತ. ಸೊ ಈಗ ಚುನಾವಣಾ ಅಧಿಕಾರಿಗಳೊಂದಿಗೆ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ರಹಸ್ಯವಾಗಿ ಅನ್ನುವಂತಹ ಆರೋಪಗಳು, ಸ್ಟ್ರಾಂಗ್ ರೂಮ್ ಅಲ್ಲಿ ಕರೆಂಟ್ ಹೋಗೋದು, ಯಾರೋ ಎಂಟ್ರಿ ಕೊಡ್ತಿದ್ದಾರೆ ಅನ್ನುವಂತಹ ಆರೋಪಗಳು, ಇವೆಲ್ಲವೂ ಸಹ ಒಂದು ಅನುಮಾನವನ್ನ ಇಡೀ ಚುನಾವಣಾ ಪ್ರಕ್ರಿಯೆ ಮೇಲೆ ಮೂಡಿಸ್ತಾ ಇದ್ದಾವೆ. ಎರಡನೇ ಹಂತದ ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿ 2 ರೀತಿ ಪ್ರಯತ್ನ ಮಾಡ್ತಿದೆ. ಒಂದು, ನಿತೀಶ್ ಕುಮಾರ್ಗೆ ಶರಣಾದಂತೆ ತೋರಿಸ್ಕೊಂಡು ರಾಜನಾಥ್ ಸಿಂಗ್ ಅವರ ಮೂಲಕ ಒಂದು ಹೇಳಿಕೆಯನ್ನು ಕೊಡಿಸಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಮುಂದೆಯೂ ಸಹ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಕೊನೆ ಕ್ಷಣದಲ್ಲಿ ಕೊಟ್ಟಿದ್ದಾರೆ. ಅದು ನಿತೀಶ್ ಕುಮಾರ್ ಮತದಾರರನ್ನ, ಮಹಿಳೆಯರನ್ನ, ಕುರ್ಮಿ ಸಮುದಾಯವನ್ನ ಒಲಿಸಿಕೊಳ್ಳೋದಕ್ಕೆ ಬಿಜೆಪಿ ಮಾಡಿರುವ ಕೊನೆ ಹಂತದ ಒಂದು ಪ್ರಯತ್ನ. ಅದರ ಜೊತೆಗೆ ಅಮಿತ್ ಶಾ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಚುನಾವಣಾ ಫಲಿತಾಂಶಗಳು ಅತಂತ್ರವೋ ಅಥವಾ ಇನ್ನೇನೋ ಆದಾಗ ಯಾವೆಲ್ಲ ಸ್ಕೆಚ್ಗಳು ಹಾಕಬೇಕು, ಯಾರನ್ನೆಲ್ಲ ತಮ್ಮ ಕಡೆಗೆ ಸೆಳ್ಕೊಳ್ಬೇಕು, ಆಪರೇಷನ್ ಕಮಲದ ಅವಶ್ಯಕತೆ ಇದೆಯಾ, ಇದ್ರೆ ಯಾರನ್ನ ಎಳ್ಕೊಳ್ಬಹುದು, ಯಾರು ಸುಲಭ ಬಲಿ, ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆಯಂತೆ. ಆದರೂ ಅದರ ಜೊತೆಗೆ ನಿತೀಶ್ ಕುಮಾರ್ಗೆ ಶರಣಾದಂತೆ ಬಿಜೆಪಿ ಕಚೇರಿಯಲ್ಲೇ ಫೋಟೋಗಳು ಹಾಕೊಂಡ್ರು ಅಂತಹ ಸಂದೇಶವನ್ನು ರಾಜನಾಥ್ ಸಿಂಗ್ ಮೂಲಕ ಕೊಟ್ಟಿದ್ರು ಸಹ ಒಳಗೊಳಗೆ ನಡೀತಾ ಇರುವ ಪ್ರಯತ್ನ ಬಿಜೆಪಿದು. ಹೇಗಾದರೂ ಮಾಡಿ ನಿತೀಶ್ ಕುಮಾರನ್ನ ಮುಖ್ಯಮಂತ್ರಿ ಆಗದಂತೆ ನೋಡಿಕೊಳ್ಳಬೇಕು, ಬಿಜೆಪಿಯ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡಬೇಕು. ಅದಕ್ಕೇನೇನು ಬೇಕು ಅನ್ನೋದನ್ನ ಈ 2ನೇ ಹಂತ ಅಥವಾ ಕೊನೆ ಹಂತದ ಚುನಾವಣೆಗೂ ಮೊದಲು ದೊಡ್ಡ ಮಟ್ಟದ ಪ್ಲಾನಿಂಗ್ ಅನ್ನ ಬಿಜೆಪಿ ಅಂದ್ರೆ ಅಮಿತ್ ಶಾ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ ಅಲ್ಲಿಂದ ಬರ್ತಿರುವಂತಹ ಸುದ್ದಿ. 2ನೇ ಹಂತದಲ್ಲಿ ಮತದಾನ ಆಗತ್ತೆ. ಕಳೆದ ಬಾರಿ ಮೊದಲನೇ ಹಂತದ ರೀತಿಯಲ್ಲಿ ರೆಕಾರ್ಡ್ ಬ್ರೇಕಿಂಗ್ 75 ವರ್ಷಗಳಲ್ಲಿ ಯಾವತ್ತೂ ಆಗದ ಮಟ್ಟಕ್ಕೆ 64.77% ಮತದಾನ. ಅದೇ ರೀತಿ ಸೆಕೆಂಡ್ ಫೇಸ್ ಅಲ್ಲೂ ಆಗುತ್ತಾ? ಹೆಚ್ಚು ಮತದಾನ ಆಗ್ತಿರೋದು ಸರ್ಕಾರದ ವಿರುದ್ಧನ, ಸರ್ಕಾರದ ಪರವನ?
ಪರನ ಗೊತ್ತಿಲ್ಲ. ಅದನ್ನು ಸಹ ನಾವು ನೋಡಬೇಕು. ಇದೆಲ್ಲವನ್ನು ನೋಡಬೇಕು ಅಂದ್ರೆ ನಮಗೆ ರಿಸಲ್ಟ್ಗಳು ಬರಬೇಕು. ರಿಸಲ್ಟ್ ಬರೋದೇ ನಮಗೆ ಒಂದು ದೊಡ್ಡ, ಅಲ್ಲಿ ರಿಸಲ್ಟ್ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಅನುಮಾನಗಳನ್ನ ವಿಪಕ್ಷಗಳು ಮೂಡಿಸ್ತಾ ಇದ್ದಾವೆ. EVM ಹ್ಯಾಕಿಂಗ್ ಅಂತಾರೆ, ಮತಗಳ್ಳತನ, ಎಲೆಕ್ಷನ್ ಕಮಿಷನ್ ಕಳ್ಳಾಟ, ಏನೇನು ಆದ್ರೂ ಎಂಡ್ ಆಫ್ ದಿ ಡೇ ಒಂದು ರಿಸಲ್ಟ್ ಅಂತೂ ಬರುತ್ತೆ. ಅದಕ್ಕಿಂತ ಮೊದಲು 11ನೇ ತಾರೀಕು ಸಂಜೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ಸೊ ಎಕ್ಸಿಟ್ ಪೋಲ್ ಬಂದ ತಕ್ಷಣ ನಿಮಗೆ ಯಾವೆಲ್ಲ ಮುಖ್ಯವಾದ ಎಕ್ಸಿಟ್ ಪೋಲ್ಗಳಿದಾವೋ ಅವುಗಳನ್ನು ವಿವರಿಸುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ಸೊ ನೋಡೋಣ 11ನೇ ತಾರೀಕು ಏನಾಗುತ್ತೆ ಅಂತ. ಸೊ ಇದಿಷ್ಟು ಬಿಹಾರ ಚುನಾವಣೆ ಕುರಿತಾಗಿ ಈಗ ಇರುವಂತಹ ಅಪ್ಡೇಟ್. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.